ನಾವು ಇದರ ವಿರುದ್ಧ ಈಗಾಗಲೇ ನಾನು ಕುಮಾರಸ್ವಾಮಿಯವರು, ನಾನು, ವಿಜಯೇಂದ್ರ ಅವರು ಎಲ್ಲ ಮಾತಾಡಿದಿರಿ. ವಿಧಾನಸಭಾ ಅಧಿವೇಶನದಲ್ಲಿ ನಾವು ಈ ರೈತ ವಿರೋಧಿಯಾದಂಥ ಮೆಕ್ಕೆಜೋಳ ಖರೀದಿ ಇರ್ಬೋದು, ಕಬ್ಬಿರ್ಬೋದು, ರೈತರಿಗೆ ಬೆಳೆಗಳಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ಡ್ಯಾಮಲ್ಲಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಮುರಿದೋಗಿ ಅವಾಗ 1 ವರ್ಷ ಆಯಿತು. ಅವನು 12 ಕೋಟಿಗೆ ಬಿಲ್ ಕೊಟ್ಟಿದ್ದಾನೆ. ಫಸ್ಟ್ ಬಿಲ್ಲು ಒಟ್ಟು 58 ಕೋಟಿನೋ ಏನೋ ಇರಬೇಕದು. 12 ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಅವಾಗ 3 ತಿಂಗಳಿಂದ ಬಿಲ್ ಹಂಗೆ ಪೆಂಡಿಂಗ್ ಇದೆ. ನಮ್ಮದು KRS ಆದಾಗ ಬೊಮ್ಮಾಯಿ ಅವರಿದ್ದರು, ಯಾರಿಗೂ ಗೊತ್ತಾಗಲೇ ಇಲ್ಲ, ರಿಪೇರಿ ಮಾಡಿದ್ದೇ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ರಿಪೇರಿ ಮಾಡಿಸ್ತೀವಿ ನಾವು ಆ ಗೇಟ್ಗಳನ್ನೆಲ್ಲ. ಅದು ಸುಮಾರು 70 ವರ್ಷ ಇತಿಹಾಸ ಇರುವಂಥ ಗೇಟ್ಗಳಿದು. ಇವ್ರ ಯೋಗ್ಯತೆಗೆ ಆ ಗೇಟನ್ನು ರಿಪೇರಿ ಮಾಡಿಲ್ಲ. ಇವತ್ತು ಸುಮಾರು 3-4 ಲಕ್ಷ ಎಕರೆ ಜಮೀನುಗಳಿಗೆ ನೀರು ಕೊಟ್ಟಿಲ್ಲ. ಎರಡನೇ ಬೆಳೆಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಇವತ್ತು. ಬೆಳೆ ಅಷ್ಟು ಆದಾಯ ಬರಬೇಕಾಯಿತು ರಾಜ್ಯಕ್ಕೆ, ಅದು ಲಾಸ್ ಆಯಿತು. ಹೋಗಲಿ, ಮುಂದಿನ ವರ್ಷ ಆದರೂ ಸಿಗುತ್ತಾ ಇದು ಇಲ್ಲ. ನಾನು ಅಧಿಕಾರಿಗಳು ಕೇಳಿದೆ, ಭೇಟಿ ಮಾಡಿದ್ದೆ, ನಾನು ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿದ್ದೆ ಮೊನ್ನೆ 1 ವಾರದಿಂದ. ಅಧಿಕಾರಿಗೆ ಕೇಳಿದ್ರೆ ಅವರು ಮೋಸ್ಟ್ಲಿ ಮಾರ್ಚ್ ಆದಮೇಲೆ ಹೋಗಲ್ಲ, ಏಪ್ರಿಲ್ ಆದನೋ ನೆಕ್ಸ್ಟ್ ನವಂಬರ್ಗೆ, ಅಂದರೆ ಇನ್ನೊಂದು ಮಳೆ ಬಂದು ಇನ್ನೊಂದು ಹೊರಟೋಗ್ತೈತೆ. ಎಲ್ಲ ಆಂಧ್ರಾಗ ಹೊರಟೋಗ್ತದೆ ನೀರು, ಎಲ್ಲ ಸಮುದ್ರಕ್ಕೆ ಸೇರೋಗ್ತದೆ. ಅಂದರೆ ನೀರು ಗೇಟ್ಗಳನ್ನು ಸರಿ ಮಾಡೋಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ. ಅಲ್ಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಒಂದು ಸರಿ ಆದ್ರೂ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಕೊಡೋವಂಥ ಪುಣ್ಯದ ಕೆಲಸ ಮಾಡಬೇಕಾದ್ರೆ ಈ ನಾಟಿ ಕೋಳಿ ಸಾರು ಇದೆಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ರೆ, ಇದೇ 3 ಗಂಟೆ ಅಲ್ಲಿ ಹೋಗಿದ್ರೆ ಆಕೆ ಗೇಟ್ಗಳಾದರೂ ರಿಪೇರಿ ಆಗ್ತಾಯಿತ್ತು. 3 ಲಕ್ಷ ಅಂದರೆ ಲಕ್ಷಾಂತರ ಜನ ರೈತರಿಗೆ ನೀ ಅನ್ನ ಕೊಟ್ಟಷ್ಟು ಪುಣ್ಯ ಬರ್ತಾಯಿತ್ತು.